ಕೆಲಸದ ನಿಮಿತ್ತ ಪ್ರತಿದಿನ ಮನೆಗೆ ಬಾರದ ಪತಿ ತ್ರಿದೇಶ್ ಉತ್ತರ ಪ್ರದೇಶದ ಲಖನೌನ ಬಾಡಿಗೆ ಮನೆಯಲ್ಲಿದ್ದ ಯುವಕನ ಜೊತೆ ಪತ್ನಿಯ ಅಕ್ರಮ ಸಂಬಂಧ. ವಿಷಯ ತಿಳಿದು ಅತ್ತೆ ಮಗನ ಸಂಸಾರ 3 ಮಕ್ಕಳ ಬಾಳು ಹಾಳಾಗಬಾರದು ಅಂತ ಸೊಸೆ ರಂಜನಾಗೆ ಬುದ್ಧಿಮಾತು. ಕೆರಳಿದ ಸೊಸೆ ಲವರ್ ರಾಜನ್ ಜೊತೆ ಸೇರಿ ಅತ್ತೆಗೆ ಸ್ಕೆಚ್. ಕೈಕಾಲು ಕಟ್ಟಿ ಅತ್ತೆ ಮುಂದೆ ರೊಮ್ಯಾನ್ಸ್ ಮಾಡಿ ಹತ್ಯೆ. ನಿರ್ಮಲಾದೇವಿಯ ಹತ್ಯೆ ಮಾಡಿದ ಸೊಸೆ ಹಾಗೂ ಆಕೆಯ ಲವರ್ ಜೈಲು ಸೇರಿದ್ದಾರೆ. ಕೊಪ್ಪಳದ ಸೋಮಶಂಕರ ಲಿಂಗೇಶ್ವರದ ದೇವಸ್ಥಾನದಲ್ಲಿ ನಿಧಿಗಳ್ಳತನ. 100 ಚಿನ್ನದ ನಾಣ್ಯ ಹಾಗೂ ಬೆಳ್ಳಿ ಕಡಗ ದೋಚಿದ್ರು. 2 ವರ್ಷದ ಬಳಿಕ ಮೌಲಾ ಸಾಬ್ಗೆ ಕಾಡಿದ ದೈವದ ಶಾಪ. ಒಂದರ ಮೇಲೊಂದರಂತೆ ಕಾಡಿದ ಕಷ್ಟ, ಸಾವಿನ ಭೀತಿ. ಮಾಡಿದ ತಪ್ಪಿಗೆ ಪೊಲೀಸರ ಮುಂದೆ ಶರಣಾಗಿ ಕಣ್ಣೀರು. ದಿಢೀರ್ ಕುಸಿತ ಕಂಡ ಕೆಂಪು ಸುಂದರಿ, ರೈತ ಕಂಗಾಲು. ಕಳೆದ ವಾರ ಒಂದು ಬಾಕ್ಸ್ ಟೊಮೆಟೊ ಬೆಲೆ 1000ದಿಂದ 1200 ರೂಪಾಯಿ ಇತ್ತು. ಸದ್ಯ ಒಂದು ಬಾಕ್ಸ್ ಬೆಲೆ 80ರಿಂದ 100 ರೂಗೆ ಕುಸಿದ ಟೊಮೆಟೊ. 20 ರೂಪಾಯಿಗೆ 2ರಿಂದ 4 ಕೆಜಿ ಟೊಮೆಟೊ ಮಾರಾಟ. ರೈತರು ಬೆಳೆದ ಫಸಲಿಗೆ ಮಾರುಕಟ್ಟೆಯಲ್ಲಿ ಬೆಲೆಯೇ ಇಲ್ಲದಂತಾಗಿದ್ದು ಇದೀಗ ಸಂಕಷ್ಟಕ್ಕೀಡಾಗಿದ್ದಾರೆ. ರೈತರು ಮತ್ತೆ ಸಾಲದ ಸುಳಿಯಲ್ಲಿ ಸಿಲುಕುವಂತಾಗಿದೆ. ಮೂಡುಬಿದಿರೆ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೇಶ್ ಅವರಿಂದ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತೆಯರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ದೂರು. ಗೃಹ ಸಚಿವರು ತನಿಖೆಯನ್ನ ಸಿಐಡಿಗೆ ವಹಿಸಲು ಆದೇಶ. ಗೃಹ ಸಚಿವರ ನಿವಾಸದಲ್ಲಿ ನಡೆದ ಈ ಭೇಟಿಯಲ್ಲಿ ಸಂತ್ರಸ್ತೆಯರು ತಮಗಾದ ಅನ್ಯಾಯ ಮತ್ತು ಘಟನೆಯ ಪೂರ್ಣ ಮಾಹಿತಿಯನ್ನ ಸಾಕ್ಷಿ ಸಮೇತ ವಿವರಿಸಿದ್ದಾರೆ. ಬೆಂಗಳೂರಿನಲ್ಲಿ ಕೋರ್ಟ್ ಉದ್ಯೋಗ ಕೊಡಿಸುವುದಾಗಿ 100 ಜನರಿಗೆ ವಂಚಿಸಿದ ಖತರ್ನಾಕ್ ದಂಪತಿ. ಜೇಸನ್ ಡಿಸೋಜಾ ಮತ್ತು ಲವೀನಾ ಸಿಸಿಬಿ ಪೊಲೀಸರ ಬಲೆಗೆ. ಒಬ್ಬೊಬ್ಬರಿಂದ ತಲಾ 10ರಿಂದ 25 ಲಕ್ಷ ರೂಪಾಯಿವರೆಗೆ ಹಣ ವಸೂಲಿ ಮಾಡಿ ಕೋಟಿಗಟ್ಟಲೆ ವಂಚಿಸಿದ್ದಾರೆ ಎಂದು ಪೊಲೀಸರ ತನಿಖೆಯಲ್ಲಿ ಬಹಿರಂಗ. ಹಿಂದೆ ಕೂಡ ವಂಚನೆ ಪ್ರಕರಣದಲ್ಲಿ ಬಂಧಿತರಾಗಿ ಜಾಮೀನು ಪಡೆದಿದ್ದ ದಂಪತಿ.